ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಮಾಡ್ತಿದ್ದವಳು ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಹೀರೋಯಿನ್ ಹಾಕಿದ್ದಾಳೆ. ಯಾಕಂದ್ರೆ ಅಂತಹ ಘಟನೆ ಹೇಗಿದೆ, ಗ್ರಹಗತಿಯನ್ನು ಬದಲಾಯಿಸೋಕೆ ಹೋಗಿ ಕೇಸ್ನ ಒಂದು ಗತಿ ಏನಾಗಿದೆ ಅಂದರೆ ಅದನ್ನೇ ಬದಲಾಯಿಸ್ಕೊಂಡು ಹೋಗಿಬಿಟ್ಟಿದ್ದಾನೆ ಜ್ಯೋತಿಷ್ಯ. ಅಂದರೆ ಜ್ಯೋತಿಷ್ಯ ಹೇಳಕ್ಕೆ ಹೋಗಿ ಸಿಕ್ಕಾಕೊಂಡಿದ್ದಾನೆ. ಬೇರೆಯವರ ಗ್ರಹಗತಿ ಹೇಗಿದೆ ಅಂತ ನೋಡ್ತಾ ಇದ್ದ, ಆದರೆ ಆತಂದು ಏನಿದೆ ಅಂತ ಗೊತ್ತಾಗಿಲ್ಲ. ಲೈಕ್ ಆ್ಯಂಡ್ ಶೇರ್ನಿಂದ ಬ್ಲಾಕ್ ಆ್ಯಂಡ್ ಡಿಸಫರಿಯರ್ ಏನಿದೆ ಅದಕ್ಕೆ ಹೋಗ್ತಾ ಇದ್ದಾನೆ. ಲೈಕ್ ಕೊಟ್ಟವರೆಲ್ಲ ಈಗ ಲಾಕ್ ಆಗೋ ಭೀತಿ ಕಾಣ್ತಾ ಇದೆ. ಅಂದರೆ ಇದು ಕಮಲಾಕರ್ ಭಟ್ಗೆ ಸಂಬಂಧಪಟ್ಟಂಥ ಕೇಸ್ ಯಾರ್ಯಾರು ಲೈಕ್ ಕೊಟ್ಟಿದ್ರಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಅವರ ಬಗ್ಗೆ ವಿಚಾರ. ಒಂದೇ ಫೋನ್ನಲ್ಲಿ ಎಲ್ಲ ಜಿಲ್ಲೆಗಳ ದರ್ಶನ ಆಗ್ತಾ ಇತ್ತು. ಕಲಬುರಗಿ, ಶಿವಮೊಗ್ಗ, ಕಾರವಾರ ಯುವಕರೊಂದಿಗೆ ಸುಚಿತ್ರಾ ನಿರಂತರವಾಗಿ ಸಂಪರ್ಕದಲ್ಲಿತ್ತು. ಸುಚಿತ್ರಾ ಸಂಪರ್ಕದಲ್ಲಿದ್ದಂತಹ ಯುವಕರು ಈಗ ಎಲ್ಲರೂ ಕೂಡ ನಾಪತ್ತೆಯಾಗಿದ್ದಾರೆ. ಯಾರೂ ಕಾಣ್ತಾ ಇಲ್ಲ. ಲೈಕ್ ಕೊಡ್ತಾ ಇದ್ರು, ಶೇರ್ ಮಾಡ್ತಾ ಇದ್ರು. ಸುಚಿತ್ರಾ ಮೊಬೈಲ್ ಚೆಕ್ ಮಾಡಿದ್ರೆ ಅಸಹ್ಯವಾಗ್ತಾ ಇದೆ. ಆ ರೀತಿಯಾದ ಒಂದು ಕ್ಲಿಪ್ಗಳಿವೆ. ಏನು ಕೂಡ ಹೇಳೋಕ್ಕಾಗ್ತಾ ಇಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಯಾರ್ಯಾರು ಖಾತೆಗಳನ್ನು ಹೊಂದಿದ್ರು ಅವ್ರು ಬಂದ್ ಮಾಡ್ಕೊಂಡು ಹೋಗಿದ್ದಾರೆ. ಪತಿಯ ಮೇಲೆ ಹಲ್ಲೆ ನಡೆಸಿದ್ರು ಸುಚಿತ್ರಾ. ಯುವಕರ ಸಹಾಯವನ್ನು ಕೂಡ ಪಡೆದಿದ್ದರು. ವಸಂತ ನಾಯಕ್ ಹತ್ಯೆ ಆಗಿತ್ತು. ಈ ಪ್ರಕರಣದಲ್ಲಿ ಕರ್ತವ್ಯ ಲೋಪದ ಹಿನ್ನೆಲೆ ಕೆಲವೊಬ್ಬರು ಏನಿದ್ದಾರೆ, ಗಣಪತಿ ಭಟ್ ಹಾಗೂ ಚಂದ್ರಶೇಖರ್ ಹಳಿಯಾಳಕ್ಕೆ ವರ್ಗಾವಣೆ ಹಾಕಿದ್ದಾರೆ. ಅಲ್ಲಿನ ಅಧಿಕಾರಿಗಳು ಸರಿಯಾದ ಕೆಲಸ ಮಾಡ್ತಾ ಇಲ್ಲ ಅಂತ ಶಿರಸಿಯ DYSP ಗೀತಾ ಪಾಟೀಲ್ ನೇತೃತ್ವದಲ್ಲಿ ತನಿಖೆ ಆಗ್ತಾ ಇದೆ ಈ ಪ್ರಕರಣ. ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋ ಮಾಡ್ತಿದ್ದವಳು ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಕೂತ್ಕೊಂಡಿದ್ದಾಳೆ. ಕಂಬಿ ಅನ್ನಿಸ್ತಾ ಇದೆ. ಹೀರೋಯಿನ್ ಏನು ಹಾಕಿಲ್ಲ. ನಾವು ಯಾಕೆ ಹೀರೋಯಿನ್ ಅಂತ ಹೇಳೋದು ಅವ್ರಿಗೆ? ಮಾಡಬಾರ್ದು ಕೆಲಸವನ್ನು ಮಾಡಿದವ್ರಿಗೆ ಹೀರೋಯಿನ್ನೋ ಹೀರೋ ಅಂತನೋ ಹೇಳಿ ನಾವು ಯಾಕೆ ಬಿಂಬಿಸೋಕೆ ಹೋಗೋಣ? ಪೊಲೀಸ್ ಸ್ಟೇಷನಲ್ಲಿದ್ದಾರೆ, ಅರೆಸ್ಟ್ ಆಗಿದ್ದಾರೆ. ಆದರೆ ಸುಚಿತ್ರಾಗೆ ಸಾಕಷ್ಟು ಯುವಕರ ಸಂಪರ್ಕ ಆಯಿತು. ನೋಡಿ, ನೀವು ಗಮನಿಸಿ, ವಸಂತ ನಾಯಕ್ ಹಲ್ಲೆ ಆದಾಗ ಮತ್ತು ಕೊಲೆ ಆದಾಗ ಆ ಕೊಲೆಯನ್ನು ಮಾಡಿದ್ದೆ ಸುಚಿತ್ರಾಗೆ ಯಾರ್ಯಾರು ಕಾಂಟ್ಯಾಕ್ಟ್ನಲ್ಲಿದ್ದರು, ಯಾವ್ಯಾವ ಯುವಕರ ಸಪೋರ್ಟ್ ಇತ್ತು, ಅವರೇ ಬಂದು ಹಲ್ಲೆ ಮಾಡಿದರು. ಒಂದು ಮಾತು ಹೇಳಿದರೆ ಸಾಕಾಗಿತ್ತು. ಸುಚಿತ್ರಾ ಯುವಕರು ಓಡೋಡಿ ಬರ್ತಾಯಿದ್ರು. ಆ ರೀತಿಯಾಗಿ ಅವರನ್ನು ಸಂಪರ್ಕದಲ್ಲಿ ಇಟ್ಕೊಂಡಿದ್ಲು. ಬೇರೆ ಬೇರೆ ಜಿಲ್ಲೆಯವರು ಅವರು, ಮತ್ತೆ ಬೆಂಗಳೂರಿನವರು, ಎಲ್ಲ ಅಕ್ಕಪಕ್ಕದವ್ರು ಕೂಡ ಅಲ್ಲ. ಶಿವಮೊಗ್ಗ, ಕಾರವಾರ, ಉತ್ತರ ಕನ್ನಡ, ಈ ರೀತಿಯಾಗಿ ಆ ಭಾಗದ ಜಿಲ್ಲೆಯ ಒಂದು ಯುವಕರನ್ನು ಸೆಳೀತಾ ಇದ್ರು. ರೀಲ್ಸ್ ಮಾಡಿ ಮಾಡಿ ಎಲ್ಲರಿಗೂ ಕೂಡ ಪರಿಚಿತರಾಗಿದ್ರು. ಆದರೆ ಈಗ ಇವರ ರೀಲ್ಸ್ಗೆ ಯಾರು ಲೈಕ್ ಕೊಟ್ಟಿದ್ರು, ಯಾರು ಶೇರ್ ಮಾಡಿದ್ರು, ಯಾರು ಕಾಮೆಂಟ್ ಮಾಡಿದ್ರು, ಯಾರು ನಿರಂತರವಾಗಿ ಇವರ ಸಂಪರ್ಕದಲ್ಲಿದ್ದರು, ಅವರಿಗೆ ಸಂಕಷ್ಟ ಎದುರು ಆಗ್ತಾ ಇದೆ. ಜ್ಯೋತಿಷಿ ಹೇಳ್ತೀನಂತ ಒಬ್ಬ ಜ್ಯೋತಿಷಿ ಮಾಡಬಾರ್ದ ಕೆಲಸ ಮಾಡ್ದ. ತನ್ನ ಗ್ರಹಗತಿಗಳೇ ಈಗ ತುಂಬ ಖರಾಬಾಗಿವೆ. ಆ ರೀತಿಯಾಗಿದೆ. ಅದೇ ನೋಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಇನ್ನು ಒಂದು ಫೋನ್ ಇಟ್ಕೊಂಡು ಎಲ್ಲರ ಸಂಪರ್ಕದಲ್ಲಿರ್ತಾ ಇದ್ರು. ಬೇರೆ ಬೇರೆ ಯುವಕರೆಲ್ಲರೂ ಕೂಡ ಇದ್ದರು. ಆ ಸಂಪರ್ಕದಲ್ಲಿ ಯಾರ್ಯಾರಿದ್ರು, ಯಾರ್ಯಾರು ಇವರ ಕಾಂಟ್ಯಾಕ್ಟ್ನಲ್ಲಿ ಬರ್ತಾ ಇದ್ರು, ಅವರೆಲ್ಲರೂ ಕೂಡ ಈಗ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಹೋಗಿದ್ದಾರೆ. ಅಷ್ಟೇ ಅಲ್ಲ, ಅವರ ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಡಿಲೀಟ್ ಕೂಡ ಮಾಡ್ತಾರೆ. ಈಗ ಅವ್ರಿಗೆ ಭೀತಿ ಎದುರಾಗ್ತಾ ಇದೆ. ಎಲ್ಲಿ ನಮ್ಮನ್ನು ಬಂದು ಹಿಡ್ಕೊಂಡು ಹೋಗ್ತಾರೋ? ಯಾಕಂದರೆ ಹಲ್ಲೆ ಮಾಡಿದವರು ಸುಚಿತ್ರಾಗೆ ಸಂಬಂಧಪಟ್ಟಂತಹ ಯುವಕರು. ಅವ್ರದ್ದು ಗ್ಯಾಂಗ್ ಅಂತ ಹೇಳ್ತಾರೆ. ಆ ಗ್ಯಾಂಗ್ನಲ್ಲಿ ಯಾರ್ಯಾರಿದ್ರು ಈಗಾಗಲೇ ಕೆಲವರು ಬಂಧನ ಆಗಿದೆ. ಒಂದು 7 ಜನರು ಬಂಧನ ಆಗಿದೆ. ಇನ್ನೂ ಕೆಲವರು ಇರಬಹುದು ಅಂತ ಹೇಳಿ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಇನ್ನು ಈ ವಿಚಾರದಲ್ಲಿ ಕೆಲ ಪೊಲೀಸ್ ಅಧಿಕಾರಿಗಳ ಕರ್ತವ್ಯ ಲೋಪ ಕೂಡ ಕೇಳಿ ಬರ್ತಾ ಇದೆ. ಅವನ್ನ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಪತಿ ಮೇಲೆ ಹಲ್ಲೆ ಮಾಡಿರ್ತಾರೆ, ವಸಂತ ನಾಯಕ್ ಹತ್ಯೆ ಆಗಿರುತ್ತೆ. ಈ ವಿಚಾರದಲ್ಲಿ ಕರ್ತವ್ಯ ಲೋಪ ಆಗಿದೆ. ಅಲ್ಲಿನ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ತನಿಖೆಯನ್ನು ಮಾಡಿಲ್ಲ, ಇದನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಲ್ಲ ಅಂತ ಹೇಳಿ ಗಣಪತಿ ಭಟ್ ಮತ್ತು ಚಂದ್ರಶೇಖರ್ ಅವರನ್ನು ಹಳಿಯಾಳಕ್ಕೆ ಟ್ರಾನ್ಸ್ಫರ್ ಕೂಡ ಮಾಡಿದ್ದಾರೆ. ಈಗ ಅಲ್ಲಿ ಶಿರಸಿಯ DYSP ಆಗಿರುವಂತಹ ಗೀತಾ ಪಾಟೀಲ್ ಅವರೇನಿದ್ದಾರೆ ಅವರು ಬಂದಿದ್ದಾರೆ. ಅವರ ನೇತೃತ್ವದಲ್ಲಿ ಈ ದೊಡ್ಡ ತನಿಖೆ ಆಗ್ತಾ ಇದೆ. ಕಮಲಾಕರ್ ಭಟ್ಗೆ ಎಷ್ಟು ಈ ವಿಚಾರದಲ್ಲಿ ಸಂಬಂಧ ಇದೆ, ಎಷ್ಟು ಕೈವಾಡ ಇದೆ, ಎಷ್ಟು ಸಪೋರ್ಟ್ ಮಾಡಿದ್ದ ಸುಚಿತ್ರಾಗೆ, ಮತ್ತು ಇವರಿಬ್ಬರ ಮಧ್ಯೆ ಇರುವಂತಹ ಲಿಂಕ್ ಏನು, ಯಾವ್ಯಾವ ವಿಚಾರವಾಗಿ ಗಲಾಟೆ ಆಯಿತು, ಅಲ್ಲಿ ನಿಜವಾಗಿಯೂ ಕೂಡ ವಸಂತ ನಾಯಕನ ಮೇಲೆ ಹಲ್ಲೆ ಆಗಬೇಕಾದ್ರೆ ಯಾವ ವಿಚಾರಕ್ಕೆ ಹಲ್ಲೆ ಆಯಿತು? ಅದೇನು ಹೇಳ್ತಾರೆ, ಗಂಡ ಹೆಂಡತಿ ಜಗಳ ಆಡಬೇಕಾದ್ರೆ ವಸಂತ ನಾಯಕ್ ಬಿಡಿಸೋಕೆ ಹೋಗಿದ್ದ, ಆಗ ಹಲ್ಲೆ ಆಯಿತು ಅಂತ. ಆದರೆ ನಿಜವಾಗಿಯೂ ಕೂಡ ಅದೇ ಕಾರಣನ ಬೇರೆ ಏನಾದರೂ ಇದೆಯಾ? ಅದೆಲ್ಲದರ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಗೀತಾ ಪಾಟೀಲ್ ಏನಿದ್ದಾರೆ DYSP ಶಿರಸಿ ಅವರು ಬಂದಿದ್ದಾರೆ. ಅವರ ನೇತೃತ್ವದಲ್ಲಿನೇ ತನಿಖೆ ಆಗ್ತಾ ಇದೆ. ಈ ತನಿಖೆ ಇನ್ನಷ್ಟು ಚುರುಕುಗೊಳ್ತಾ ಇದೆ. ಬೇರೆ ಬೇರೆ ವಿಚಾರಗಳೆಲ್ಲವೂ ಕೂಡ ಬಯಲಿಗೆ ಬರ್ತಾ ಇದೆ. ಕಮಲಾಕರ್ ಭಟ್ಗೆ ಅಂತೂ ದೊಡ್ಡ ಮಟ್ಟದ ಸಂಕಷ್ಟ. ಒಬ್ಬ ಜ್ಯೋತಿಷಿ ಗ್ರಹಗತಿಗಳನ್ನು ನೋಡಿ ಲೆಕ್ಕಾಚಾರ ಹಾಕಿ ನಾಳಿನ ದಿನ ಏನಾಗುತ್ತೆ, ಇವತ್ತಿನ ದಿನ ಹೇಗಿರುತ್ತೆ, ಅವೆಲ್ಲವನ್ನು ಕೂಡ ಹೇಳ್ತಾ ಇದ್ದಂತಹ ವ್ಯಕ್ತಿ ಈಗ ಪೊಲೀಸ್ ಸ್ಟೇಷನ್ನಲ್ಲಿದ್ದಾನೆ. ಅದು ಕೊಲೆ ಪ್ರಕರಣದಲ್ಲಿ. ಈ ಕೇಸ್ ಏನಿದೆ ಬೇರೆ ಬೇರೆ ರೀತಿಯಾಗಿ ಹೋಗ್ತಾ ಇದೆ.
ಒಂದೊಂದೇ ವಿಚಾರಗಳು ಬಯಲಿಗೆ ಬರ್ತಾ ಇವೆ. ಆ ವಿಚಾರ ಗೊತ್ತಾಗ್ತಾ ಇದ್ದಂತೆ ನೋಡಿ, ಈಕೆಯ ಸಂಪರ್ಕದಲ್ಲಿದ್ದಂತಹ ಎಲ್ಲ ಯುವಕರು ಏನಿದ್ದಾರೆ, ಬಾಯ್ಸ್ಗಳು ಎಲ್ಲರೂ ಕೂಡ ಓಡೋಗ್ಬಿಟ್ಟಿದ್ದಾರೆ. ಅದು ಕೂಡ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಅವರ ಖಾತೆಗಳನ್ನು, ಸೋಷಿಯಲ್ ಮೀಡಿಯಾ ಖಾತೆಗಳನ್ನು ಎಲ್ಲವನ್ನೂ ಕೂಡ ಡಿಲೀಟ್ ಮಾಡಿ, ಬ್ಲಾಕ್ ಮಾಡಿ, ಇವ್ರ ಸವಾಸನೆ ಬೇಡ ಅಂತ ಹೇಳಿ ಹೋಗ್ಬಿಟ್ಟಿದ್ದಾರೆ ಎಲ್ಲರೂ ಕೂಡ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.